ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಮಾತೃಭಾಷೆ ಕನ್ನಡವನ್ನು ಇಂದು ಮಕ್ಕಳು ಖುಷಿಯಾಗಿ ಬರೆದರು. ಜಿಲ್ಲೆಯಾದ್ಯಂತ ಆಯಾ ತಾಲೂಕಿನ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದ್ದು, ಯಾರೂ ಗೈರು ಹಾಜರಾಗದೆ ಎಲ್ಲರೂ ಹಾಜರಾಗಿ ಪರೀಕ್ಷೆ ಬರೆಯುವುದಾಗಿ ಪರೀಕ್ಷಾ ಕೊಠಡಿ ಮೇಲ್ವಿಚಾರಕರು ತಿಳಿಸಿದ್ದಾರೆ. ಮಕ್ಕಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಪರೀಕ್ಷೆ ಬರೆಯುವಂತೆ ಶಿಕ್ಷಕರು ಧೈರ್ಯ ತುಂಬಿದ್ದಾರೆ. ಎಕ್ಸಾಮ್ ಹೆಂಗಿತ್ತು? ಚೆನ್ನಾಗಿತ್ತು, ಈಸಿಯಾಗಿತ್ತು, ಓದಿರೋದೇ ಬಂದಿತ್ತು. ಗಾದೆ ಕೊಟ್ಟಿರಲಿಲ್ಲ, ಪ್ರಬಂಧ ಕೊಟ್ಟಿದ್ರು, ಆರೋಗ್ಯ ಮತ್ತು ಕ್ರೀಡಾ ಅಂತ ಕೊಟ್ಟಿದ್ರು, ಅದನ್ನು ಬರೆದಿದ್ದೀನಿ. ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮಗೆ? ಬರೋದು 90 ಮೇಲೆ ಬರುತ್ತೆ ಅಂತ ಹೋಪಿದೆ. ಎಷ್ಟು ಕೊಡ್ತಾರೋ ನೋಡಬೇಕು. ಎಕ್ಸಾಮ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು ಸರ್, ಎಲ್ಲ ಈಸಿ ಇತ್ತು. LKG ಪೇಪರ್ ಇದ್ದಂಗೆ ಔಟ್ ಆಫ್ ಟ್ರೈ ಮಾಡಿ ಚಿಕ್ಕಬಳ್ಳಾಪುರದ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಇಂದು ಪರೀಕ್ಷೆ ಬರೆದು ಹೊರಬಂದ ವಿದ್ಯಾರ್ಥಿಗಳು ಖುಷಿಯಿಂದಲೇ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಆದರೆ ಉಳಿದ ವಿಷಯಗಳ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿದ್ದು, ಯಾವುದೇ ಆತಂಕವಿಲ್ಲದೆ ಪರೀಕ್ಷೆ ಬರೆದು ಉತ್ತಮ ಫಲಿತಾಂಶ ಪಡೆಯಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಂದು ನಿಮ್ಮ ವಾಹಿನಿ ಹಾರೈಸುತ್ತದೆ. ಎಕ್ಸಾಮ್ ಹೆಂಗಿತ್ತು? ಈಸಿಯಾಗಿತ್ತು ಸರ್, ಚೆನ್ನಾಗಿತ್ತು ಸರ್. ನಾನು ಔಟ್ ಆಫ್ ಔಟ್ಗೆ ಅಟೆಂಡ್ ಮಾಡಿದ್ದೀನಿ ಸರ್. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಔಟ್ ಆಫ್ ಔಟ್ ಓದಿ ಸರ್. ಆಗ್ತಲ್ಲ ಅಣ್ಣ, ಪೇಪರ್ ಈಸಿನೇ ಇತ್ತು. ಮಾಡೆಲ್ ಪೇಪರ್ಸ್ ಓದಿದ್ದು ಆರಂಭ ಸರ್. ಮಾಡೆಲ್ ಪೇಪರ್ಸ್ ಮತ್ತು ಲಾಸ್ಟ್ ಇಯರ್ ಪ್ರೀವಿಯಸ್ ಸ್ಪೆಷಲ್ ಆಗಿದ್ದು ಚೆನ್ನಾಗಿ ಇನ್ನೂ ಜಾಸ್ತಿ ಮಾರ್ಕ್ಸ್ ಅರ್ಶಿನಿ ಸರ್. ಹೆಂಗಿತ್ತು? ಎಲ್ಲ ಓದಿರೋದೇ ಬಂದಿತ್ತಾ? ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಕನ್ನಡದಲ್ಲಿ? 96 ಬರ್ಬೋದು. ಈಸಿಯಾಗಿ ಬರಲ್ಲ.